ಮೊದಲು ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಆಮೇಲೆ ಕರಿಬೇವು, ಇನ್ನೊಂದು ದಾಗಡಿ ಬಳ್ಳಿ, ಹಾಡಿಗೆಡ್ಡೆ ಸೊಪ್ಪು, ತಿಪ್ಪಲೆ, ಪಾದಲಪ್ಪು ಅಂತ ಹೇಳ್ತಾರೆ, ಭೃಂಗರಾಜ ಅಥವಾ ನಮ್ಮ ಕಡೆ ಗರ್ಗ ಅಂತ ಹೇಳ್ತಾರೆ, ಇದು ಒಂದೆಲಗ, ತಿಮರೆ ಅಂತ ಕರೀತಾರೆ, ಕಪ್ಪು ತುಳಸಿ, ನೆಲನೆಲ್ಲಿ, ದಾಸವಾಳದ ಹೂ, ದಾಸವಾಳದ ಎಲೆ, ಹಾಗೆ ಇದರ ಜೊತೆಗೆ ಗರಿಕೆ, ಮದರಂಗಿ ಸೊಪ್ಪಿನ ಎಲೆ, ನೀರಿನಲ್ಲಿ ನೆನೆ ಹಾಕಿದಂತಹ ಮೆಂತೆ ಕಾಳು, ಇದರಲ್ಲಿ ನಿಮಗೆ ಎಷ್ಟು ಐಟಮ್ ಸಿಗ್ತದೆ ನೋಡಿ. ಆಮೇಲೆ ಕಹಿಬೇವು, ಇದು ಡ್ಯಾಂಡ್ರಫ್ ಸಮಸ್ಯೆಗೆ ತುಂಬ ಉಪಕಾರಿ. ಹಾಗೆಯೇ ಆಲದ ಮರದ ಬೇರು, ಅದನ್ನು ಕೂಡ ತೆಗೆದುಕೊಂಡಿದ್ದೇನೆ. ಇದು ಕೂದಲ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಮೊದಲು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಅದನ್ನು ಕುಟ್ಟಾಣಿ ಅಥವಾ ಕಲ್ಲಿನ ಸಹಾಯದಿಂದ ಜಜ್ಜಬೇಕು. ನಾನು ಇದರಲ್ಲಿ 2 ದೊಡ್ಡ ನೀರುಳ್ಳಿ ಮತ್ತು ಉಳಿದದ್ದು ಸಣ್ಣ ಸಣ್ಣ ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಈರುಳ್ಳಿ ರಸದಲ್ಲಿ ಹೆಚ್ಚಿನ ಪ್ರಮಾಣದ ಗಂಧಕ ಅಥವಾ ಸಲ್ಫರ್ ಅಂಶ ಇರುವುದರಿಂದ ಇದು ಕೂದಲ ಉದುರುವಿಕೆಯನ್ನು ತಡೆಯುತ್ತದೆ. ಅದರ ಜೊತೆಗೆ ಸ್ಲಿಟ್ ಎಂಡ್ಸ್ ಆಗುವುದನ್ನು ಕೂಡ ಕಡಿಮೆ ಮಾಡುತ್ತದೆ. ನಮ್ಮ ಕೂದಲು ಸ್ಟ್ರಾಂಗ್ ಆಗುವುದಕ್ಕೆ ಇದು ತುಂಬ ಸಹಾಯ ಮಾಡುತ್ತದೆ. ಈರುಳ್ಳಿಯನ್ನು ಜಜ್ಜಿದ ನಂತರ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಉಪಯೋಗಿಸಿರುವಂತಹ ಎಲ್ಲ ಐಟಮ್ಗಳನ್ನು ನೀವು ಸಪ್ರೇಟಾಗಿ ಜಜ್ಜಿಕೊಳ್ಬೇಕು. ಈಗ ನಾನು ಆಲದ ಮರದ ಬೇರನ್ನು ಜಜ್ಜಿಕೊಳ್ತಾ ಇದ್ದೇನೆ. ಇದು ಹೊಸ ಕೂದಲು ಹುಟ್ಟುವುದಕ್ಕೆ ಸಹಾಯ ಮಾಡ್ತದೆ. ಈಗ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವನ್ನು ಒಟ್ಟಿಗೆ ಜಜ್ಜಿಕೊಳ್ತಾ ಇದ್ದೇನೆ. ದಾಸವಾಳ ಯಾವ ಬಣ್ಣದ ದಾಸವಾಳ ಕೂಡ ನೀವು ಯೂಸ್ ಮಾಡಬಹುದು. ಇದು ಹೆಚ್ಚಾಗಿ ಎಲ್ಲರಿಗೆ ಸುಲಭವಾಗಿ ಮನೆಯ ಸುತ್ತಮುತ್ತ ಸಿಗುತ್ತದೆ. ದಾಸವಾಳ ತಲೆಗೆ ತುಂಬ ತಂಪು. ಇದು ನಮ್ಮ ಕೂದಲ ಬೆಳವಣಿಗೆಗೆ ಕೂಡ ಸಹಾಯ ಮಾಡ್ತದೆ ಹಾಗೂ ಕೂದಲು ಕಪ್ಪಾಗಿ ಬೆಳೆಯುವುದಕ್ಕೆ ಕೂಡ ಸಹಾಯ ಮಾಡ್ತದೆ. ಇದೇ ರೀತಿ ಎಲ್ಲ ಐಟಮನ್ನು ಸಪ್ರೇಟಾಗಿ ಜಜ್ಜಿ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನಾನು ಹೆಚ್ಚಾಗಿ ಎಣ್ಣೆ ಮಾಡುವಾಗ ತೆಂಗಿನೆಣ್ಣೆಯನ್ನೇ ಬಳಸುವುದು. ಈಗ ಇದಕ್ಕೆ ನಾವು ಜಜ್ಜಿಕೊಂಡಿರುವಂತಹ ಎಲ್ಲ ಐಟಮನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ಟೀ ಸ್ಪೂನ್ ಜೀರಿಗೆಯನ್ನು ಕೂಡ ಇದರ ಜೊತೆ ಸೇರಿಸಿದ್ದೇನೆ. ಇದಕ್ಕೆ ಬಳಸಿದ ತೆಂಗಿನೆಣ್ಣೆಯ ಪ್ರಮಾಣ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗೆ ಅನಿಸಿತು. ಅದಕ್ಕೆ ನಾನಿಲ್ಲಿ ಪುನೊಮ್ಮೆ ತೆಂಗಿನೆಣ್ಣೆಯನ್ನು ಹಾಕಿ ಸೇರಿಸ್ತಾ ಇದ್ದೇನೆ. ಮತ್ತು ಇದು ತಳ ಹಿಡಿಯದ ರೀತಿ ಆಗಾಗ ಸೌಟು ಹಾಕಿ ತಿರುಗಿಸ್ತಾ ಇರಬೇಕು. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇದು ಈ ರೀತಿ ಬಣ್ಣ ಬದಲಾಯಿಸಿದ ನಂತರ ಇದನ್ನು ಜರಡಿ ಹಿಡಿಬೇಕು. ಫಿಲ್ಟರ್ ಮಾಡೋದಕ್ಕೆ ನೀವು ಪ್ಲಾಸ್ಟಿಕ್ನ ಫಿಲ್ಟರ್ ಯೂಸ್ ಮಾಡುವುದಾದರೆ
ಎಣ್ಣೆ ತಣ್ಣಗಾಗುವವರೆಗೂ ಕಾದು ನಂತರ ಫಿಲ್ಟರ್ ಮಾಡಿಕೊಳ್ಳಿ. ಸ್ಟೀಲ್ ಫಿಲ್ಟರ್ ಯೂಸ್ ಮಾಡುವುದಾದರೆ ಬಿಸಿ ಇರುವಾಗಲೇ ಇದನ್ನು ಸೋಸಿಕೊಳ್ಳಬಹುದು.